ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ UGCET 2024 ನೋಂದಣಿ ಮಾಡಲು ಕೊನೆಯ ಅವಕಾಶವನ್ನು ಇದೀಗ ಮತ್ತೊಂದು ಸರಿ ಅಪ್ಲಿಕೇಶನ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂವರೆಗೆ ಯಾರು ಅರ್ಜಿಗಳನ್ನು ಸಲ್ಲಿಸಿಲ್ಲ ನೋಡಿ, ಮತ್ತು ಅರ್ಜಿಗಳನ್ನು ಯಾರು ಸಲ್ಲಿಸಿದ್ರಿ ಮತ್ತು ಪೇಮೆಂಟ್ಗಳನ್ನು ಯಾರು ಪೆಂಡಿಂಗ್ ಉಳಿದಿದೆ ಅವರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಒಂದು ಸ್ವಲ್ಪಷ್ಟು ಮಾಹಿತಿಗಳನ್ನು ಇಲ್ಲಿ KE ವತಿಯಿಂದ ಅಪ್ಡೇಟ್ ಮಾಡಲಾಗಿದೆ. CET ಬರುತ್ತಿರುವ ಅಭ್ಯರ್ಥಿಗಳು ಕಂಪ್ಲೀಟಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಮತ್ತು ಈ ವಿಡಿಯೋವನ್ನು ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಓದುತ್ತಿರುವ ಅಭ್ಯರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡುವುದನ್ನು ಮರೆಯಬೇಡಿ. ವೀಕ್ಷಕರೇ, ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ನೋಡಿ CET 2024ಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಇನ್ನೂವರೆಗೆ ಯಾರು ಅರ್ಜಿಗಳನ್ನು ಸಲ್ಲಿಸಿಲ್ಲ ಅಂಥ ಅಭ್ಯರ್ಥಿಗಳಿಗೆ ನೋಂದಣಿ ಮಾಡಲು ಒಂದು ಲಾಸ್ಟ್ ಚಾನ್ಸ್ಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನೋಡಿ ಯಾವ್ಯಾವ ಕೋರ್ಸ್ಗಳಿವೆ: ಇಂಜಿನಿಯರಿಂಗ್ ಮತ್ತು ಯೋಗ ಮತ್ತು ನ್ಯಾಚುರೋಪತಿ, ಪಶುವೈದ್ಯಕೀಯ ಮತ್ತು ಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳು ಮತ್ತು ಕೃಷಿ BSc ಮತ್ತು ಒಂದು ಕೃಷಿ ರೇಷ್ಮೆ ಮುಂತಾದ ಕೋರ್ಸ್ಗಳಿಗಾಗಿ ನೋಡಿ ದಿನಾಂಕ ನೋಡಿ 18 ಏಪ್ರಿಲ್ 2024ರಿಂದ 19 ಏಪ್ರಿಲ್ 2024ರವರೆಗೆ ನಮ್ಮ ಕರ್ನಾಟಕದಾದ್ಯಂತ ಒಂದು CET ಪರೀಕ್ಷೆಗಳನ್ನು ನಡೆಸಲಿದೆ. ಈ ಪರೀಕ್ಷೆಗಳಿಗೆ ಇನ್ನೂವರೆಗೆ ಯಾರು ರಿಜಿಸ್ಟ್ರೇಷನ್ಗಳನ್ನು ಮಾಡಿಕೊಂಡಿಲ್ಲ ಅಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಒಂದು ಕೊನೆಯ ಹಾಗೂ ಅಂತಿಮ ಅವಕಾಶಗಳನ್ನು ಇಲ್ಲಿ ನೀಡಿದೆ. ಇಲ್ಲಿವರೆಗೆ ಅರ್ಜಿಗಳನ್ನು ಸಲ್ಲಿಸದಿರುವ ಅಥವಾ ಅರ್ಜಿಗಳನ್ನು ಪೂರ್ಣಗೊಳಿಸದೇ ಇರುವ ಮತ್ತು ಶುಲ್ಕ ಪಾವತಿಸದೇ ಇರುವ ಅಭ್ಯರ್ಥಿಗಳಿಗೆ ನೋಡಿ ದಿನಾಂಕ ನೋಡಿ 12/3/2024 ಬೆಳಿಗ್ಗೆ 11ರಿಂದ 15 ಮಾರ್ಚ್ 2024 ರಾತ್ರಿ 11:59ರವರೆಗೆ ನೋಂದಣಿ ಮಾಡಲು ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು 16/3/2024 ಸಂಜೆ 5:30ರವರೆಗೆ ಶುಲ್ಕ ಪಾವತಿಸಲು ಒಂದು ದಿನಾಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ನೂವರೆಗೆ ಯಾರು ರಿಜಿಸ್ಟ್ರೇಷನ್ಗಳನ್ನು ಮಾಡ್ಕೊಂಡಿಲ್ಲ, ಯಾರಾದರೂ ನಿಮ್ಮ ಅರ್ಜಿಗಳಲ್ಲಿ ತಿದ್ದುಪಡಿ ಮಾಡುವುದಾದರೆ, ಪೇಮೆಂಟ್ಗಳನ್ನು ಯಾರು ಮಾಡಿಲ್ಲ, RD ಸಂಖ್ಯೆಗಳನ್ನು ಏನಾದರೂ ತಿದ್ದುಪಡಿ ಮಾಡುವುದಿದ್ದಲ್ಲಿ ದಯವಿಟ್ಟು ನೀವು ನಿಮ್ಮ ಒಂದು KE ವೆಬ್ಸೈಟ್ಗೆ ಹೋಗಿ ಇನ್ನೊಂದು ಸರಿ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಸರಿಯಾಗಿ ಫಿಲ್ ಆಗಿದೆ ಎಂಬುದ್ರ ಬಗ್ಗೆ ಇಲ್ಲಿ ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಕೊನೆಯ ಅವಕಾಶ ಇದೆ. ಇದಾದ ನಂತರ ಯಾವುದೇ ತರಹದ ಕರೆಕ್ಷನು, ಹೊಸ ಅಪ್ಲಿಕೇಶನು, ಪೇಮೆಂಟ್ ಸಂಬಂಧಿಸಿದಂತೆ ಯಾವುದೇ ತರಹದ ಒಂದು ಅಪ್ಲಿಕೇಶನ್ಗಳಿಗೆ ಚಾನ್ಸ್ ಕೊಡುವುದಿಲ್ಲ. ಇದು ಕೊನೆಯ ಅವಕಾಶವಿರುತ್ತದೆ. ಅರ್ಜಿಗಳನ್ನು ಒಂದು ಸರಿ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಕೂಡ ಒಂದು ಸರಿ ಅಪ್ಲಿಕೇಶನ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ತಿದ್ದುಪಡಿ ಅವಶ್ಯವಿದ್ದಲ್ಲಿ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗಿ ತಿದ್ದುಪಡಿ ಕೂಡ ಮಾಡಬಹುದು. ಇನ್ನೂವರೆಗೆ ಯಾರು ಒಂದು ಹೊಸ ಒಂದು ಅರ್ಜಿಗಳನ್ನು ಸಲ್ಲಿಸೋರು ಇದ್ದರೆ ಅವರು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿಲ್ಲ. ನಾಳೆ ಬೆಳಗ್ಗೆ 11 ಗಂಟೆಗೆ ಅರ್ಜಿಗಳು ಪ್ರಾರಂಭವಾಗಲಿವೆ ನೋಡಿ. ಈ ಮಾಹಿತಿ ಎಲ್ಲ ದ್ವಿತೀಯ PUC ಕಲಿಯುತ್ತಿರುವ ಅಭ್ಯರ್ಥಿಗಳಿಗೆ ಒಂದು ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.